ಆರ್ಆರ್ಬಿ ಗ್ರೂಪ್ ಡಿ ಪ್ರಶ್ನೆಗಳು. ಇಲ್ಲಿ ವಿಭಿನ್ನ ಆಕಾರದಲ್ಲಿರುವ 3 ಅಥವಾ 4 ಚಿತ್ರಗಳು ಭಾಗಶಃ ಒಂದಕ್ಕೊಂದು ಸಂಬಂಧ ಹೊಂದಿರುವಂತೆ ತೋರಿಸಲಾಗಿರುತ್ತದೆ. ಪ್ರತಿಯೊಂದು ಚಿತ್ರವು ಒಂದು ನಿರ್ದಿಷ್ಟ ಅಂಶವನ್ನು ಪ್ರತಿನಿಧಿಸುತ್ತದೆ. ಈ ಚಿತ್ರದಲ್ಲಿರುವ ಅಂಶಕ ಸಂಬಂಧಗಳನ್ನು ಪದಗಳೊಂದಿಗೆ ಹೋಲಿಕೆ ಮಾಡಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ. ಆದ್ದರಿಂದ ಕೊಟ್ಟಿರುವ ಚಿತ್ರ ಮತ್ತು ಅದು ಪ್ರತಿನಿಧಿಸುವ ಪದಗಳನ್ನು ಸರಿಯಾಗಿ ಹೋಲಿಕೆ ಮಾಡಿ ಅವುಗಳ ನಡುವೆ ಉಂಟಾಗುವ ಅಂಶಕ ಸಂಬಂಧವನ್ನು ವಿಶ್ಲೇಷಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಈ ಕೆಳಗಿನ ಆಕೃತಿಯನ್ನು ಆಧರಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ತ್ರಿಭುಜ ಕೊಟ್ಟಿದ್ದಾರೆ, ವೃತ್ತ, ಚೌಕಾಕಾರ, ಅದರೊಳಗೆ ನಂಬರ್ ಕೊಟ್ಟಿದ್ದಾರೆ 1, 5, 4, 6, 7, 2, 3. ತ್ರಿಭುಜ ಸೃಜನಶೀಲರು, ವೃತ್ತ ಬುದ್ಧಿವಂತರು, ಚೌಕ ಆಶಾವಾದಿಗಳು. ಈ ಕೆಳಗಿನ ಯಾವ ಸಂಖ್ಯೆ ಬುದ್ಧಿವಂತರು ಮತ್ತು ಸೃಜನಶೀಲರನ್ನು ಸಂಕೇತಿಸುತ್ತದೆ? ತ್ರಿಭುಜ ಮತ್ತು ವೃತ್ತ ಎರಡರಲ್ಲೂ ಇರುವ ಸಂಖ್ಯೆ 4. ಆನ್ಸರ್ 4. ಎರಡು, ಸೃಜನಶೀಲರು ಬುದ್ಧಿವಂತರು ಆಗಿರದ ಆಶಾವಾದಿಗಳು. ಕೇವಲ ಚೌಕದಲ್ಲಿರುವ ಅಂಕಿ 3. ಆನ್ಸರ್ 3. ಸೃಜನಶೀಲರಾಗಿರುವ ಎಷ್ಟು ಜನರು ಆಶಾವಾದಿಗಳು ಬುದ್ಧಿವಂತರಾಗಿದ್ದಾರೆ? ವೃತ್ತ ಮತ್ತು ತ್ರಿಭುಜ ಮತ್ತು ಚೌಕ ಈ ಮೂರರಲ್ಲೂ ಇರುವ ಅಂಕಿ 5. ಆನ್ಸರ್ 5. ಈ ಕೆಳಗಿನ ಮಾಹಿತಿಯನ್ನು ಸರಿಯಾಗಿ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಹುಡುಗಿಯರು, ವೈದ್ಯರು, ಶಿಕ್ಷಕರು. ವೈದ್ಯರು 7, 9, 8, 14. ವೈದ್ಯರು. ಹುಡುಗಿಯರು 6, 7, 9, 15. 6, 7, 9, 15. ಶಿಕ್ಷಕರು 12, 6, 7, 8. 12, 6, 7, 8. ಶಿಕ್ಷಕರಲ್ಲದ ವೈದ್ಯರಾಗಿರುವ ಹುಡುಗಿಯರನ್ನು ಸೂಚಿಸುವ ಸಂಖ್ಯೆ ಯಾವುದು? ವೈದ್ಯ ಪ್ಲಸ್ ಹುಡುಗಿಯರು ಆದರೆ ಶಿಕ್ಷಕರಲ್ಲ. 9. 2. ಸಂಖ್ಯೆ 8 ಸೂಚಿಸುವುದು? ಸಂಖ್ಯೆ 8 ಶಿಕ್ಷಕರಾಗಿರುವ ವೈದ್ಯರು. ಸಂಖ್ಯೆ 8 ಶಿಕ್ಷಕರಾಗಿರುವ ವೈದ್ಯರನ್ನು ಸೂಚಿಸುತ್ತದೆ. ಶಿಕ್ಷಕರು ವೈದ್ಯರು ಆಗಿರುವ ಹುಡುಗಿಯರು ಸೂಚಿಸುವ ಸಂಖ್ಯೆ ಯಾವುದು? ಶಿಕ್ಷಕರು ವೈದ್ಯರು ಪ್ಲಸ್ ಹುಡುಗಿಯರು ಆಗಿರುವ ಸಂಖ್ಯೆ 7. ಹುಡುಗರಾಗಿರುವ ವೈದ್ಯ ಶಿಕ್ಷಕರು. ಶಿಕ್ಷಕರು ಪ್ಲಸ್ ವೈದ್ಯರು ಮಾತ್ರ 8. 5. ಶಿಕ್ಷಕರು ವೈದ್ಯರು ಅಲ್ಲದ ಹುಡುಗಿಯರು, ಕೇವಲ ಹುಡುಗಿಯರು 15. ಈ ಕೆಳಗಿನ 3 ವೃತ್ತಗಳನ್ನು ಬ್ಯಾಡ್ಮಿಂಟನ್, ಕಬಡ್ಡಿ, ಟೆನಿಸ್ ಆಟಗಾರರು ಸಂಖ್ಯೆಯನ್ನು ಸೂಚಿಸಲಾಗಿದೆ. ಟೆನಿಸ್ ಆಡುವವರು 20, 12, 10, 5. ಬ್ಯಾಡ್ಮಿಂಟನ್ ಆಡುವವರು 5, 12, 15, 26. ಕಬಡ್ಡಿ ಆಡುವವರು 5, 15, 10, 18. ಕಬಡ್ಡಿ ಆಡುವ ಆಟಗಾರರೆಷ್ಟು? ಒಟ್ಟು ಕಬಡ್ಡಿ ಆಡುವವರು 5 + 15 + 10 + 18 48. ಕಬಡ್ಡಿ ಆಡುವವರು 7. ಕೇವಲ ಟೆನಿಸ್ ಆಡುವ ಆಟಗಾರರೆಷ್ಟು? ಕೇವಲ ಟೆನಿಸ್ ಆಡುವವರು 20. ಆನ್ಸರ್ 20.
ಬ್ಯಾಡ್ಮಿಂಟನ್ ಮತ್ತು ಟೆನ್ನಿಸ್ ಆಡುವ ಎಷ್ಟು ಆಟಗಾರರು ಕಬಡ್ಡಿ ಆಡುವುದಿಲ್ಲ? ಟೆನ್ನಿಸ್ ಪ್ಲಸ್ ಬ್ಯಾಡ್ಮಿಂಟನ್ 12 ಜನ. ಒಂಬತ್ತನೇದು, ಯಾವ ಆಟವನ್ನು ಕನಿಷ್ಠ ಆಟಗಾರರು ಆಡುತ್ತಾರೆ? ಟೆನ್ನಿಸ್ 20 + 12 + 10 + 5 = 47. ಬ್ಯಾಡ್ಮಿಂಟನ್ 5 + 12 + 15 + 26 = 68. ಕಬಡ್ಡಿ 5 + 15 + 10 + 18 40. ಅತಿ ಕಡಿಮೆ ಆಟಗಾರರು ಟೆನ್ನಿಸ್ ಆಟಗಾರರು. ಕನಿಷ್ಠ 2 ಆಟಗಳನ್ನು ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಟೆನ್ನಿಸ್ ಬ್ಯಾಡ್ಮಿಂಟನ್ 12 ಜನ. ಬ್ಯಾಡ್ಮಿಂಟನ್ ಪ್ಲಸ್ ಕಬಡ್ಡಿ 15 ಜನ. ಕಬಡ್ಡಿ ಪ್ಲಸ್ ಟೆನ್ನಿಸ್ 10, ಒಟ್ಟೆ ಕೂಡಿಸಿದ್ರೆ 37. ಕಬಡ್ಡಿ ಪ್ಲಸ್ ಟೆನ್ನಿಸ್ ಪ್ಲಸ್ ಬ್ಯಾಡ್ಮಿಂಟನ್ 5 ಜನ. 37ಕ್ಕೆ 5 ಕೂಡಿದ್ರೆ 42. ಆನ್ಸರ್ 42. ಹನ್ನೊಂದು, ಗರಿಷ್ಠ ಒಂದು ಆಟ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಗರಿಷ್ಠ ಒಂದು ಆಟ ಕೇವಲ ಟೆನ್ನಿಸ್ 20, ಕೇವಲ ಬ್ಯಾಡ್ಮಿಂಟನ್ 26, ಕೇವಲ ಕಬಡ್ಡಿ 18, ಒಟ್ಟು ಕೂಡಿಸಿದರೆ 64. ಆನ್ಸರ್ 64. ಕನಿಷ್ಠ 3 ಆಟ ಆಡುವವರ ಸಂಖ್ಯೆ ಎಷ್ಟು? ಕನಿಷ್ಠ 3 ಆಟ ಅಂದರೆ ಕೇವಲ 3 ಆಟಗಳನ್ನು ಆಡುವವರು 5 ಜನ. ಈ ಕೆಳಗಿನ ಆಕೃತಿಯನ್ನು ಸರಿಯಾಗಿ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಬ್ಯಾಡ್ಮಿಂಟನ್ ಆಟಗಾರರು, ಫುಟ್ಬಾಲ್ ಆಟಗಾರರು, ಟೆನ್ನಿಸ್ ಆಟಗಾರರು. ಟೇಬಲ್ ಟೆನ್ನಿಸ್ 7-5-1-3, ಬ್ಯಾಡ್ಮಿಂಟನ್ 5-6-1-2, ಫುಟ್ಬಾಲ್ 1-2-3-4. ಫುಟ್ಬಾಲ್ ಆಟಗಾರರಲ್ಲದ ಟೆನ್ನಿಸ್ ಆಟಗಾರರು ಹಾಗೂ ಬ್ಯಾಡ್ಮಿಂಟನ್ ಆಟಗಾರರನ್ನು ಸೂಚಿಸುವ ಸಂಖ್ಯೆ ಯಾವುದು? ಕೇವಲ ಟೆನ್ನಿಸ್ ಮತ್ತು ಬ್ಯಾಡ್ಮಿಂಟನ್ ಆಡುವವರು 2 ಜನ. ಆನ್ಸರ್ 2. 14, ಫುಟ್ಬಾಲ್ ಆಟಗಾರರು ಬ್ಯಾಡ್ಮಿಂಟನ್ ಆಟಗಾರರು ಅಲ್ಲದ ಟೇಬಲ್ ಟೆನ್ನಿಸ್ ಆಟಗಾರರು 7 ಜನ. ಆನ್ಸರ್ 7. 15, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಮತ್ತು ಫುಟ್ಬಾಲ್ ಆಟಗಾರರನ್ನು ಸೂಚಿಸುವ ಸಂಖ್ಯೆ 3 ಆಟಗಳನ್ನು ಆಡುವವರು 1. ಆನ್ಸರ್ 1. ಈ ಕೆಳಗಿನ ಆಕೃತಿಯನ್ನು ಸರಿಯಾಗಿ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಆಟಗಾರರು, ವೈದ್ಯರು, ಕಲಾವಿದರು. ಆಟಗಾರರು ವೃತ್ತದಲ್ಲಿ 4, 5, 6, 7, 8 ಅಂಕಿ ಇದೆ. ವೈದ್ಯರು ತ್ರಿಭುಜದಲ್ಲಿ 2, 3, 4, 5 ಅಂಕಿ ಇದೆ. ಕಲಾವಿದರು 1, 2, 5, 6 ಅಂಕಿ ಇದೆ. ಆಟಗಾರರು, ಕಲಾವಿದರು ಆಗಿರುವ ವೈದ್ಯರು ಎಷ್ಟು ಜನ? ಆಟಗಾರರು ಪ್ಲಸ್ ಕಲಾವಿದರು ಪ್ಲಸ್ ವೈದ್ಯರು 3 ಆಗಿರುವವರು 5 ಜನ. ಆಟಗಾರರಾಗಿರುವ ಕಲಾವಿದರನ್ನು ಸೂಚಿಸುವ ಸಂಖ್ಯೆ ಯಾವುದು? ಆಟಗಾರರು ಪ್ಲಸ್ ಕಲಾವಿದರು ಮಾತ್ರ 6 ಜನ. ಆನ್ಸರ್ 6. ಹದಿನೆಂಟನೇ ಕ್ವಶನ್, ಆಟಗಾರರು, ವೈದ್ಯರು ಅಲ್ಲದ ಕಲಾವಿದರು, ಕೇವಲ ಕಲಾವಿದರು ಆಗಿರುವವರು 1. ಆನ್ಸರ್ 1. 19ನೇದು,
ಆಟಗಾರರು ಕಲಾವಿದರು ಅಲ್ಲದ ವೈದ್ಯರನ್ನು ಸೂಚಿಸುವ ಸಂಖ್ಯೆ ಯಾವುದು? ಕೇವಲ ವೈದ್ಯರಾಗಿರುವವರು 3. ನೆಕ್ಸ್ಟ್ 20. ಕಲಾವಿದರು ವೈದ್ಯರು ಅಲ್ಲದ ಆಟಗಾರರನ್ನು ಸೂಚಿಸುವ ಸಂಖ್ಯೆ ಯಾವುದು? ಕೇವಲ ಆಟಗಾರರಾಗಿರುವರು ಕೇವಲ ಆಟಗಾರರು 7 ಮತ್ತೆ 8 ಆನ್ಸರು. ಈ ಕೆಳಗಿನ ಬೆನ್ನಕ್ಷೆಯನ್ನು ಸರಿಯಾಗಿ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಜರ್ಮನ್ ಮಾತನಾಡುವವರು, ಹಿಂದಿ ಮಾತನಾಡುವವರು, ಇಂಗ್ಲಿಷ್ ಮಾತನಾಡುವವರು. ಜರ್ಮನಿ ಮಾತನಾಡುವವರು 6, 2, 3, 4, 5, 7, 13. ಇಂಗ್ಲಿಷ್ ಮಾತನಾಡುವವರು 4, 7, 8, 11. ಹಿಂದಿ ಮಾತನಾಡುವವರು 3, 4, 7, 8, 9. ಫ್ರೆಂಚ್ ಮಾತನಾಡುವವರು 1, 2, 3, 4, 5. ಕ್ವಶನ್: ಕೇವಲ ಹಿಂದಿ, ಫ್ರೆಂಚ್ ಮತ್ತು ಜರ್ಮನಿ ಮಾತ್ರ ಮಾತನಾಡುವವರನ್ನು ಸೂಚಿಸುವ ಸಂಖ್ಯೆ ಯಾವುದು? ಕೇವಲ ಹಿಂದಿ, ಫ್ರೆಂಚ್ ಮತ್ತು ಜರ್ಮನಿ ಮಾತನಾಡುವವರು 3 ಜನ. ಆನ್ಸರ್ 3. ಎಲ್ಲ ಭಾಷೆಗಳನ್ನು ಮಾತನಾಡುವವರನ್ನು ಸೂಚಿಸುವ ಸಂಖ್ಯೆ? ಹಿಂದಿ, ಜರ್ಮನಿ, ಇಂಗ್ಲಿಷ್, ಫ್ರೆಂಚ್ ಎಲ್ಲಾ ಭಾಷೆ ಮಾತನಾಡುವವರು ಸೂಚಿಸುವ ಸಂಖ್ಯೆ 4. ಆನ್ಸರ್ 4. ಇಂಗ್ಲಿಷ್ ಮತ್ತು ಫ್ರೆಂಚ್ ಮಾತನಾಡದ ಎಷ್ಟು ಜನರು ಜರ್ಮನಿ ಮತ್ತು ಹಿಂದಿ ಮಾತ್ರ ಮಾತನಾಡುತ್ತಾರೆ? ಕೇವಲ ಜರ್ಮನಿ ಮತ್ತು ಹಿಂದಿ ಎರಡನ್ನು ಮಾತ್ರ ಮಾತನಾಡುವವರು 2 ಜನ. 2. ಆನ್ಸರ್ 2. ಈ ಕೆಳಗಿನ ಆಕೃತಿಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಆಟಗಾರರು, ಹೊರಾಂಗಣ ಆಟಗಳು, ಒಳಾಂಗಣ ಆಟಗಳು ರಾಷ್ಟ್ರಮಟ್ಟದ ಆಟಗಾರರನ್ನು ಸೂಚಿಸುತ್ತದೆ. ವೃತ್ತದ ಆಟಗಾರರು CAGFIJH. ತ್ರಿಭುಜ ಹೊರಾಂಗಣ ಆಟಗಾರರು BCEFG. ಒಳಾಂಗಣ ಆಟಗಾರರು DEFIJ. ರಾಷ್ಟ್ರಮಟ್ಟದ ಆಟಗಾರರು JGHK. ಈಗ ರಾಷ್ಟ್ರಮಟ್ಟದ ಒಳಾಂಗಣ ಆಟಗಳ ಆಟಗಾರರನ್ನು ಸೂಚಿಸುವ ಅಕ್ಷರ ಯಾವುದು? ರಾಷ್ಟ್ರಮಟ್ಟದ ಆಟಗಾರರು ಪ್ಲಸ್ ಒಳಾಂಗಣ ಆಟಗಾರರು ಪ್ಲಸ್ ಆಟಗಾರರನ್ನು ಸೂಚಿಸುವ ಅಕ್ಷರ J. ಆನ್ಸರ್ J. ಒಳಾಂಗಣ ಮತ್ತು ಹೊರಾಂಗಣ ಆಟಗಾರರು ಆದರೆ ರಾಷ್ಟ್ರಮಟ್ಟದ ಆಟಗಾರರಲ್ಲದವರು. ಒಳಾಂಗಣ ಪ್ಲಸ್ ಹೊರಾಂಗಣ ಆಟಗಾರರು F. ಒಳಾಂಗಣವು ಹೊರಾಂಗಣವೂ ಅಲ್ಲದ ಆಟಗಾರರು ಅಲ್ಲದೆ ರಾಷ್ಟ್ರೀಯ ಆಟಗಾರರಾಗಿರುವವರು. ಕೇವಲ ಆಟಗಾರರು ಪ್ಲಸ್ ರಾಷ್ಟ್ರೀಯ ಆಟಗಾರರು ಆಗಿರುವವರು H. ಆನ್ಸರ್ H. ಕೇವಲ ಒಳಾಂಗಣ ಆಟವಾಡುವ ರಾಷ್ಟ್ರೀಯ ಆಟಗಾರರು ಅಲ್ಲದೆ ಹೊರಾಂಗಣ ಆಟ ಆಡುವವರು ಯಾವುದೂ ಅಲ್ಲ. ಆನ್ಸರು ರಾಷ್ಟ್ರೀಯ ಮಟ್ಟವೂ ಅಲ್ಲದ ಹೊರಾಂಗಣ ಒಳಾಂಗಣ ಆಟಗಾರರು ಅಲ್ಲದ ಆಟಗಾರರು ಅಂದ್ರೆ ಕೇವಲ ಆಟಗಾರರು ಎ. ಆಪ್ಷನ್ ಎ ಆನ್ಸರ್. ಈ ಕೆಳಗೆ ಕೊಟ್ಟಿರುವ ಛೇದಾಕೃತಿಯಲ್ಲಿ ಬೇರೆ ಬೇರೆ ಜಾಗಗಳನ್ನು 1 ರಿಂದ 12ರವರೆಗಿನ ಸಂಖ್ಯೆಗಳನ್ನು ಗುರುತಿಸಲಾಗಿದೆ. ಈ ಆಕೃತಿಗಳನ್ನು ಜಾಗರೂಕತೆಯಿಂದ ವೀಕ್ಷಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪಟ್ಟಣದೊಳಗೆ 5, 3, 2, 1 ಸಂಖ್ಯೆ ಇದೆ. ವಿದ್ಯಾವಂತರೊಳಗೆ 2, 6, 7, 9, 1. ಕಷ್ಟಪಟ್ಟು ದುಡಿಯುವವರು 1, 2, 3, 8, 9, 11, 12. ಪ್ರಾಮಾಣಿಕರು 3, 1, 9, 10, 9, 11, 10 ಸಂಖ್ಯೆ ಇದೆ. ಪ್ರಶ್ನೆ: ಯಾವ ಸಂಖ್ಯೆಯುಳ್ಳ ಜಾಗವು
ಪ್ರಾಮಾಣಿಕರಲ್ಲದ ಪಟ್ಟಣದ ಕಷ್ಟಪಟ್ಟು ಕೆಲಸ ಮಾಡುವ ವಿದ್ಯಾವಂತರನ್ನು ಸೂಚಿಸುತ್ತದೆ. ಆಪ್ಷನ್ 2, ಆನ್ಸರ್ 2. ಯಾವ ಸಂಖ್ಯೆಯುಳ್ಳ ಜಾಗವು ವಿದ್ಯಾವಂತರು, ಗ್ರಾಮೀಣ ಪ್ರದೇಶದವರು, ಕಷ್ಟಪಟ್ಟು ಕೆಲಸ ಮಾಡುವವರು ಹಾಗೂ ಪ್ರಾಮಾಣಿಕರನ್ನು ಸೂಚಿಸುತ್ತದೆ? ಈ 4 ಆಗಿರುವವರು ಪಟ್ಟಣದ ಪ್ಲಸ್ ಕಷ್ಟಪಟ್ಟು ಕೆಲಸ ಮಾಡುವ ಪ್ಲಸ್ ವಿದ್ಯಾವಂತ ಪ್ಲಸ್ ಪ್ರಾಮಾಣಿಕರು. 1, ಆನ್ಸರ್ 1. ಅವಿದ್ಯಾವಂತ ಗ್ರಾಮೀಣ ಪ್ರದೇಶದ ಕಷ್ಟಪಟ್ಟು ಕೆಲಸ ಮಾಡುವ ಪ್ರಾಮಾಣಿಕರನ್ನು ಸೂಚಿಸುವ ಸಂಖ್ಯೆ ಯಾವುದು? ಕಷ್ಟಪಟ್ಟು ಕೆಲಸ ಮಾಡುವ ಪ್ರಾಮಾಣಿಕರು ಸಂಖ್ಯೆ 11, ಆನ್ಸರ್ 11. ವಿದ್ಯಾವಂತರಲ್ಲದ ಗ್ರಾಮೀಣ ಪ್ರದೇಶದ ಕಷ್ಟಪಟ್ಟು ಕೆಲಸ ಮಾಡುವವರು ಆದರೆ ಪ್ರಾಮಾಣಿಕರಲ್ಲದವರು ಯಾರು? ಎಷ್ಟು ಜನ? ಕೇವಲ ಕಷ್ಟಪಟ್ಟು ಕೆಲಸ ಮಾಡುವವರು ಮಾತ್ರ 8 ಮತ್ತು 12 ಆನ್ಸರು. ಅವಿದ್ಯಾವಂತ ಪ್ರಾಮಾಣಿಕ ಪಟ್ಟಣದವರು ಅಲ್ಲದೆ ಕಷ್ಟಪಟ್ಟು ಕೆಲಸ ಮಾಡುವವರು ಯಾರು? ಪ್ರಾಮಾಣಿಕರು ಪಟ್ಟಣದವರು ಪ್ಲಸ್ ಕಷ್ಟಪಟ್ಟು ಕೆಲಸ ಮಾಡುವವರು 3, ಆನ್ಸರ್ 3. ಈ ಕೆಳಗಿನ ಆಕೃತಿಯನ್ನು ಗಮನಿಸಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ. ವಿದ್ಯಾರ್ಥಿ ಒಕ್ಕೂಟ, ಸಾಕ್ಷರತಾ ಸಮಿತಿ, ಸಾಮಾಜಿಕ ಸೇವಾ ಸಮಿತಿ. ವಿದ್ಯಾರ್ಥಿ ಒಕ್ಕೂಟದಲ್ಲಿ 2, 3, 6, 7 ಸಂಖ್ಯೆ ಇದೆ. ಸಾಕ್ಷರತಾ ಸಮಿತಿಯಲ್ಲಿ 3, 4, 6, 7. ಸಾಮಾಜಿಕ ಸೇವಾ ಸಮಿತಿಯಲ್ಲಿ 1, 2, 3, 4 ಸಂಖ್ಯೆ ಇದೆ. ಸಾಕ್ಷರತಾ ಸಮಿತಿ ಸಾಮಾಜಿಕ ಸೇವಾ ಸಮಿತಿಗೆ ಸಂಬಂಧಪಟ್ಟ ಆದರೆ ವಿದ್ಯಾರ್ಥಿ ಒಕ್ಕೂಟಕ್ಕೆ ಸಂಬಂಧಪಡದ ಸಂಖ್ಯೆ ಯಾವುದು? ಸಾಮಾಜಿಕ ಸಮಿತಿ ಪ್ಲಸ್ ಸೇವಾ ಸಮಿತಿ, ಸಾಮಾಜಿಕ ಸೇವಾ ಸಮಿತಿ ಎರಡರಲ್ಲೂ ಮಾತ್ರ ಇರುವವರು 4, ಆನ್ಸರ್ 4. ವಿದ್ಯಾರ್ಥಿ ಒಕ್ಕೂಟದಲ್ಲಿರುವ ಆದರೆ ಸಾಮಾಜಿಕ ಸೇವಾ ವಿಭಾಗದಲ್ಲಿರುವ ಸಂಖ್ಯೆ ಎಷ್ಟು? ವಿದ್ಯಾರ್ಥಿ ಒಕ್ಕೂಟದಲ್ಲಿರುವವರು ಆದರೆ ಸಾಮಾಜಿಕ ಸೇವಾ ವಿಭಾಗದಲ್ಲಿರುವವರು 6 ಮತ್ತು 7. ಕೇವಲ ಸಾಕ್ಷರತಾ ಸಮಿತಿಯಲ್ಲಿರುವ ಸದಸ್ಯರ ಸಂಖ್ಯೆ, ಕೇವಲ ಸಾಕ್ಷರತಾ ಸಮಿತಿ ಸಂಖ್ಯೆ 5, ಆನ್ಸರ್ 5. ಮೇಲಿನ 3 ಗುಂಪುಗಳನ್ನು ಪ್ರತಿನಿಧಿಸುವವರ ಸಂಖ್ಯೆ 3, ಆನ್ಸರ್ 3. ವಿದ್ಯಾರ್ಥಿ ಒಕ್ಕೂಟ ಮತ್ತು ಸಾಮಾಜಿಕ ಸೇವಾ ಸಮಿತಿಯಲ್ಲಿರುವ ಆದರೆ ಸಾಕ್ಷರತಾ ಸಮಿತಿಯಲ್ಲಿರದ ವ್ಯಕ್ತಿಗಳು. ವಿದ್ಯಾರ್ಥಿ ಒಕ್ಕೂಟ ಪ್ಲಸ್ ಸಾಮಾಜಿಕ ಸೇವಾ ಸಮಿತಿ ಎರಡರಲ್ಲೂ ಮಾತ್ರ, ಆನ್ಸರ್ 2. ಈ ಕೆಳಗಿನ ವೆನ್ನಕ್ಷೆಯನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಉದ್ಯೋಗಸ್ಥರು, ಅಕ್ಷರಸ್ಥರು, ಕೌಶಲ್ಯವಂತರು. ಉದ್ಯೋಗಸ್ಥರು 180, 20, 30, 100 ಅಂಕಿ ಇದೆ. ಕೌಶಲ್ಯವಂತರು 30, 40, 60, 100 ಅಂಕಿ ಇದೆ, ಸಂಖ್ಯೆ ಇದೆ. ಅಕ್ಷರಸ್ಥರೊಳಗೆ 10, 20, 30, 40 ಸಂಖ್ಯೆ ಇದೆ. ಅಕ್ಷರಸ್ಥ ಕೌಶಲ್ಯವಂತ ನಿರುದ್ಯೋಗಿಗಳನ್ನು ಸೂಚಿಸುವ ಸಂಖ್ಯೆ ಯಾವುದು? 40, ಆನ್ಸರ್ 40. ಅಕ್ಷರಸ್ಥರು, ಕೌಶಲ್ಯವಂತರು ಎರಡರಲ್ಲೂ ಮಾತ್ರ 40. ಕೌಶಲ್ಯವಂತ ಅಕ್ಷರಸ್ಥ ಉದ್ಯೋಗಸ್ಥರು 30 ಜನ. ಕೌಶಲ್ಯವಂತ ಅಕ್ಷರಸ್ಥ ಉದ್ಯೋಗಸ್ಥರು 30 ಜನ, ಆನ್ಸರ್ 30.
ನಿರುದ್ಯೋಗಿಗಳಾದ ಅಕ್ಷರಸ್ಥರನ್ನು ಸೂಚಿಸುವ ಸಂಖ್ಯೆ. ಉದ್ಯೋಗಸ್ಥರಲ್ಲದ ಅಕ್ಷರಸ್ಥರು 40 ಪ್ಲಸ್ 10 = 50. ಆನ್ಸರ್ 50. ಕೌಶಲ್ಯವಂತರಲ್ಲದ ಉದ್ಯೋಗಸ್ಥರನ್ನು ಸೂಚಿಸುವ ಸಂಖ್ಯೆ 180 ಪ್ಲಸ್ 20 200. ಆನ್ಸರ್ 200. ಕೇವಲ ಕೌಶಲ್ಯವಂತರಾಗಿರುವ ಉದ್ಯೋಗಸ್ಥರ ಸಂಖ್ಯೆ. ಕೌಶಲ್ಯವಂತ ಪ್ಲಸ್ ಉದ್ಯೋಗಸ್ಥ 2 ಆಗಿರುವವರು 100. ಅಕ್ಷರಸ್ಥರು ಕೌಶಲ್ಯವಂತರು ಅಲ್ಲದ ಉದ್ಯೋಗಸ್ಥರು 180. ಅಕ್ಷರಸ್ಥರು ಅಲ್ಲ ಕೌಶಲ್ಯವಂತರು ಅಲ್ಲ ಉದ್ಯೋಗಸ್ಥರು 180. ಸಾವಿರ ವ್ಯಕ್ತಿಗಳ ಸಮೀಕ್ಷೆಯಲ್ಲಿ ಹಿಂದಿ, ಇಂಗ್ಲಿಷ್, ಸಂಸ್ಕೃತ ಮಾತನಾಡುವವರ ಸಂಖ್ಯೆಯನ್ನು ಈ ಕೆಳಗೆ ಸೂಚಿಸಲಾಗಿದೆ. ಅದನ್ನು ಸರಿಯಾಗಿ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಕೇವಲ ಒಂದೇ ಭಾಷೆ ಮಾತನಾಡುವವರ ಸಂಖ್ಯೆ ಎಷ್ಟು? ಒಂದೇ ಭಾಷೆ ಮಾತನಾಡುವವರು ಇಂಗ್ಲಿಷ್ ಮಾತ್ರ 200, ಹಿಂದಿ 220, ಸಂಸ್ಕೃತ 170, ಒಟ್ಟು 590. ಆನ್ಸರ್ 590. ಗರಿಷ್ಠ 2 ಭಾಷೆ ಮಾತನಾಡುವವರ ಸಂಖ್ಯೆ ಎಷ್ಟು? ಗರಿಷ್ಠ ಅಂದರೆ 2 ಅಥವಾ 2ಕ್ಕಿಂತ ಕಡಿಮೆ. 2 ಭಾಷೆ ಮಾತನಾಡುವವರು 310. ಕೇವಲ ಹಿಂದಿ ಪ್ಲಸ್ ಇಂಗ್ಲಿಷ್ ಪ್ಲಸ್ ಸಂಸ್ಕೃತ 220 ಪ್ಲಸ್ 200 ಪ್ಲಸ್ 170 590. 590 ಪ್ಲಸ್ 310 900. ಆನ್ಸರ್ 900. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.